ಹಳ್ಳಿ ಹೈದ ಹನುಮಂತು ಈಗ ಬಿಗ್ ಬಾಸ್ 11ರ ವಿನ್ನರ್ ಆಗಿರುವಂಥದ್ದು. ಆ ಊರಿನಲ್ಲಿ ಸಂಭ್ರಮ ಮನೆ ಮಾಡುವಂಥದ್ದು. ನಮ್ಮ ಜೊತೆಗೆ ಕುಟುಂಬ ಸದಸ್ಯರಿದ್ದಾರೆ, ಅವರ ತಂದೆ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಏನು ಬಿಗ್ ಬಾಸ್ಗೆ ನೀವು ಕೂಡ ಹೋಗಿದ್ರಿ, ಏನು ನೋಡಿ ಭಾಳ ಖುಷಿ ಆಯ್ತಾ? ಹೆಂಗೆ ನಮಗೆ ಇದು ಏನು ಜನ ನೋಡಿ ನನ್ನ ಮಗನ್ನ ಎಲ್ಲರೂ ಕೂಡಿ ಆರಿಸಿ ಬಂದಿದ್ದ ನೋಡಿ ಅದ ನೋಡಿ ಭಾಳ ಖುಷಿ ರೀ ನಮಗೆ. ದೊಡ್ಡ ಖುಷಿ. ಈಗ ಮೊದ್ಲು ಹಾಡು ಹೇಳ್ತಿದ್ದ ಹನುಮಂತ, ಕುರಿ ಕಾಯ್ಕಂತ ಹಾಡು ಹೇಳ್ತಿದ್ದ, ಅವಾಗಿಂದ ನೋಡ್ಕೊಂತ ಬಂದಿರಿ ಹನುಮಂತ. ಈಗ ಮೊನ್ನೆ ಸುದೀಪ್ ಸರ್ ಭೇಟಿ ಮಾಡಿದ್ರಿ, ಆ ಶೋದಾಗ ನೀವು ಕುಂತ ನೋಡಿದ್ರಿ, ಏನು ಅನ್ನಿಸ್ತು? ಕೊನೆ ತನಕನೂ ಕೂಡ ಯಾರು ಗೆಲ್ತಾರೆ ಬರೀ ಇದಾಗಿತ್ತು. ಕೊನೆ ತನಕ ಇದ್ರಿ, ನೀವು ಆ ಕ್ಷಣ ಹೆಂಗೆ ಕಳೆದ್ರಿ? ನಮ್ಮ ಮಗನ ಗೆಲ್ತಾನಂತೇಳಿ ನಾವೇನು ಖುಷಿ ಮಾಡಿಲ್ರಿ. ಯಾರು ಗೆದ್ರು ನಮ್ಮರ ಅಂಥೇಳಿ ನಾವು ಖುಷಿ ಮಾಡಿದ್ದ ಖರೆ. ನನ್ನ ಮಗನ ಗೆದ್ದಂಗೆ ಅವ್ರು ಬಾಕಿಯಾರು ಗೆದ್ರು ಅವರು ನಮ್ಮ ಮಕ್ಕಳ ಸರಿ ಅನ್ನೋ, ನಮ್ಮ ತಮ್ಮನ ಸರಿ ಅನ್ನೋ, ಅಕ್ಕಾರ ಸರಿ ಅನ್ನೋ, ತಂಗಿಯಾರ ಸರಿ ಅಂತ ನಮಗೆಲ್ಲರೂ ಅಷ್ಟ. ಯಾರು ಗೆದ್ರು ಅಷ್ಟ ನಮಗೆ ಇಷ್ಟ ಸಂತೋಷ. 5.5 ಕೋಟಿ ಓಟ್ ಬಿದ್ದಂತ ಹನುಮಂತಿಗೆ ಕರ್ನಾಟಕದಾಗ ನಂಬರ್ 1 ಓಟ್ ತೊಗೊಂಡಿದ್ದ. 5.5 ಕೋಟಿ ಇಷ್ಟು ನಿರೀಕ್ಷೆ ಮಾಡಿದ್ರೆ? ನಾವೇ ನಿರೀಕ್ಷೆ ಮಾಡಿಲ್ರಿ, ನಾವೇನು ಕಲ್ತಿಲ್ಲ ಬಿಟ್ಟಿಲ್ಲ, ನಮಗೆ ಗೊತ್ತೂ ಆಗಿಲ್ರಿ ಎಷ್ಟು ಕೋಟಿ ಐತೆ ಅಂತೇಳಿ ನಮಗೆ ಗೊತ್ತಾಗಿಲ್ರಿ. ಅವ್ರಿಗೆ ಗೊತ್ತಾರ ಇದ್ದಾರೆ ಹೇಳ್ತಾರ್ರಿ, ನಮಗೇನು ಅಷ್ಟೊಂದು ಗೊತ್ತಿಲ್ಲ.